ಹರಿದ್ವಾರದಲ್ಲಿ ಕಾಲ್ತುಳಿತಕ್ಕೆ ಮೃತರಾದವರ ಸಂಖ್ಯೆ ಇದೀಗ 8ಕ್ಕೆ ಏರಿಕೆಯಾಗಿದೆ. ಎಲೆಕ್ಟ್ರಿಕ್ ವೈರ್ ಭಕ್ತರ ಮೇಲೆ ಬಿದ್ದ ಕಾರಣ ಸಂಭವಿಸಿದಂತಹ ಕಾಲ್ತುಳಿತ ದರ್ಶನಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಂತಹ ಭಕ್ತರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಕರೆಂಟ್ ಶಾಕ್ ಹೊಡಿತಾ ಇದೆ ಎಂಬ ಸುದ್ದಿ ಹರಡಿ ಕಾಲ್ತುಳಿತವಾಗಿದೆ. ಪ್ರಾಥಮಿಕ ಮಾಹಿತಿಯಲ್ಲಿ ಕರೆಂಟ್ ವೈರ್ ಬಿದ್ದ ಕಾರಣ ಬಹಿರಂಗ ಆಗ್ತಾ ಇದೆ. ಹೆದರಿಕೆಯಿಂದ ನುಗ್ಗಿದಂತಹ ಭಕ್ತರಲ್ಲಿ ನುಗ್ಗಲು ಕಾಲ್ತುಳಿತವಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವಂತಹ ಆತಂಕಗಳು ಕೂಡ ಇದೆ. 25ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಉತ್ತರಾಖಂಡ್ನಲ್ಲಿ ಗಂಗಾ ನದಿಯ ತಟದಲ್ಲಿರುವಂತಹ ಮಾನ್ಸಾ ದೇವಿ ಶ್ರಾವಣ ಮಾಸದ ಹಿನ್ನೆಲೆ ಮಾನ್ಸಾ ದೇವಿಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕಾಲ್ತುಳಿತದಲ್ಲಿ 7 ಮಕ್ಕಳು ಮತ್ತೆ 8 ಜನ ಮಹಿಳೆಯರ ಸ್ಥಿತಿ ಗಂಭೀರ ಅಂತ ಕೂಡ ಹೇಳಲಾಗ್ತಾ ಇದೆ. 2 ಕಿಲೋಮೀಟರ್ ವರೆಗೂ ಹೆಚ್ಚು ಕ್ಯೂ ನಿಂತಿದ್ದಂತಹ ಭಕ್ತರಿಂದ ಮಾನ್ಸಾ ದೇವಿಯ ದರ್ಶನಕ್ಕೆ ನುಗ್ಗಲು ಉಂಟಾಗಿದೆ. ಕ್ಯೂನಲ್ಲಿ ಉಸಿರುಗಟ್ಟಿದ್ರಿಂದ ಕೆಲವರು ಭಕ್ತರು ಏನಿದ್ರು ಅವರು ವಾಪಸ್ ಹೋಗೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ವಾಪಸ್ ಹೋಗೋದಕ್ಕೆ ಅನುವಾಗ್ತಾ ಇದ್ದಂತೆ ವದಂತಿಯಿಂದಾಗಿ ನುಗ್ಗಲು ಉಂಟಾಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಈ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ದೇವಸ್ಥಾನಕ್ಕೆ ಹೋಗುವ ಮೆಟ್ಟಿಲುಗಳ ಮೇಲೆ ಭಾರೀ ಜನಸಂದಣಿಯಿಂದ ಕಾಲ್ತುಳಿತ ಉಂಟಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಕೂಡ ಸದ್ಯಕ್ಕೆ ಸಾಗ್ತಾ ಇದೆ. ಘಟನೆಯಲ್ಲಿ ಹಲವಾರು ಭಕ್ತರು ಕೂಡ ಗಾಯಗೊಂಡಿದ್ದಾರೆ. ಇನ್ನೂ ಹಲವರು ಕೂಡ ಅಸ್ವಸ್ಥಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಗಾಯಾಳು ಭಕ್ತರನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಗರ್ವಾಲ್ ವಿಭಾಗದ ಆಯುಕ್ತ ವಿನಯ್ ಶಂಕರ್ ಪಾಂಡೆ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹೆಚ್ಚಿನ ಸಾವು ನೋವು ಸಂಭವಿಸದ ಹಾಗೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಮಾನ್ಸಾ ದೇವಿ ದೇವಾಲಯದಲ್ಲಿ ಕಾಲ್ತುಳಿತವಾಗಿದೆ. ಕಾಲ್ತುಳಿತದಿಂದಾಗಿ ಇದೀಗ 8 ಭಕ್ತರು ಸಾವನ್ನಪ್ಪಿದ್ದಾರೆ. ಹಲವರಿಗೆ ಗಂಭೀರವಾಗಿ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಘಟನೆಯ ಬಗ್ಗೆ ಪ್ರಾಥಮಿಕ ವರದಿಗಳ ಪ್ರಕಾರ ವಿದ್ಯುತ್ ಅವಘಡದಿಂದ ಈ ಗೊಂದಲಗಳು ಉಂಟಾಗಿವೆ. ಈ ಒಂದು ಕಾಲ್ತುಳಿತ ಆಗೋದಕ್ಕೆ ಇದೇ ಕಾರಣ ಅಂತ ಹೇಳಿ ಶಂಕಿಸಲಾಗ್ತಾ ಇದೆ.